ರೋಡ್ ಓವರ್ ಬ್ರಿಡ್ಜ್ ROB ಅಂತ ಏನು ಹೇಳ್ತಾರೋ, ನಮ್ಮ ಬಂಗಾರಪೇಟೆ ಕ್ಷೇತ್ರದಲ್ಲಿ ಸುಮಾರು 2-3 ಕಡೆ ಜಾಸ್ತಿ ಹೆಚ್ಚು ಕಡಿಮೆ ಆಗ್ತದೆ. ಸ್ಯಾನಿಟೋರಿಯಂ ಇಲ್ಲೂ ಹೆಚ್ಚು ಕಡಿಮೆ ಆಗ್ತದೆ. ಕರೆಕ್ಟ್ ಅಲ್ಲ? ಸ್ಯಾನಿಟೋರಿಯಂ ಹೋಗ್ಬೇಕು ಅಂದರೆ ನಿಮಗೆ ಸುಮಾರು ಒಂದು ಅರ್ಧ ಗಂಟೆ ಕಾಯ್ಬೇಕು ನೀವು. ಇದು ಕಾಮಸಮುದ್ರ, ದೇಶಹಳ್ಳಿ, SN ರಿಸಾರ್ಟ್, ಈ 4 ROB ಟೆಂಡರ್ ಸ್ಟೇಜ್ಗೆ ಬಂದಿದೆ. ಇದು ಸುಮಾರು 25-30 ವರ್ಷದಿಂದ ಏನು ಆಗದೆ ಇರೋದು. ನನಗೆ 1 ವರ್ಷ ನೀವು ಏನು ಅವಕಾಶ ಕೊಟ್ಟಿದ್ದೀರೋ, ನೀವೇನು ಒಂದು ಆಶೀರ್ವಾದ ಮಾಡಿಕೊಟ್ರೋ, ಈ 1 ವರ್ಷದಲ್ಲಿ ಮಾಡಿ ತೋರಿಸಿದ್ದೀನಿ. ಇನ್ನು 2 ತಿಂಗಳಿಂದ 3 ತಿಂಗಳಿಂದ ಟೆಂಡರ್ ಆಗಿ ನಿಮ್ಮ ಕೆಲಸ ಆಗುತ್ತೆ. ಈ ರೋಡ್ ಏನು 4 ಲೇನ್ ಇತ್ತು, ದಿನಕ್ಕೆ ಸುಮಾರು ಒಂದು 10-15 ಆಕ್ಸಿಡೆಂಟ್ಗಳಾಗ್ತಾ ಇತ್ತು. ಒಂದು 10 ಜನ ಆದರೂ ಸಾಯ್ತಾ ಇದ್ರು. ಗಡ್ಕರಿ ಸಾಹೇಬ್ರಿಗೆ 2 ನಿಮಿಷ ಟೈಮ್ ಕೊಡಿ, ನಿಮಗೆ ಮಾತಾಡಬೇಕು, ನಾನು ಈ 4 ಲೇನ್ನ 6 ಲೇನ್ ಮಾಡಬೇಕು ಅಂತ ಕೇಳಿದೆ. ಅವ್ರು ಬರೀ 2 ನಿಮಿಷ ಕೊಡ್ತೀನಿ, ನಿನಗೆ ಯಾಕೆ 6 ಲೇನ್ ಬೇಕು ಅಂತ ಹೇಳಿದ್ರು. ನಾನು ಒಂದೇ ಮಾತು ಹೇಳಿದೆ, ದಿನಕ್ಕೆ 15-20 ಆಕ್ಸಿಡೆಂಟ್ ಆಗುತ್ತೆ, ದಿನಕ್ಕೆ ಒಂದು 10 ಜನ ಸಾಯ್ತಾರೆ. ಅದು ಯಾರಾದರೂ ಕಾರಣ ಆದರೆ ಅದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಇಲ್ಲ ಅಂದರೆ ನಿತಿನ್ ಗಡ್ಕರಿ ಸಾಹೇಬ್ರೆ ಕಾರಣ ಅಂತ ಹೇಳಿದೆ. ಸೆಕ್ರೆಟರಿನ ಕರೆದು ಫಸ್ಟ್ ಸ್ಯಾಂಕ್ಷನ್ ಮಾಡಿ ಕೊಟ್ಬಿಡಪ್ಪ ಇವನಿಗೆ ಅಂದರು. ಇಂತಹ ಕೆಲಸ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಏನು ಸಂಘಟನೆ ಮಾಡಬೇಕು ಅಂದಾಗ ಮುಂದೆ ನೀವು ಸಮೃದ್ಧಿ ಮಂಜು ಅವರೇ, ನೀವು ಮುಂದೆ ಹೋಗಿ, ನಿಮ್ಮ ಹಿಂದೆ ನಾವು ಬರ್ತೀವಿ. ಸಂಘಟನೆ ಮಾಡೋಕ್ಕೆ ನಿಮಗೆ ಒಂದು ಚಾತುರ್ಯತೆ ಐತೆ. ಯು ಹ್ಯಾವ್ ದಟ್ ರೆಸ್ಪಾನ್ಸಿಬಿಲಿಟಿ, ಯು ಕ್ಯಾನ್ ಡೂ ದಟ್. ನಿಮ್ಮ ಹಿಂದೆ ನಾವು ಬರ್ತೀವಿ. ನೀವು ಯುವಕರಾದ್ರೇನು, ಇಲ್ಲಿ ವೇದಿಕೆ ಮೇಲೆ ಇವರು ಯಾರ್ಯಾರು ಗಣ್ಯರಿದ್ದಾರೆ ಎಲ್ಲರಿಗಿಂತ ಚಿಕ್ಕ ವಯಸ್ಸು ನಿಮ್ಮದೇ, ಆದ್ರೇನು ನಿಮ್ಮ ಹಿಂದೆ ನಾವು ಬರ್ತೀವಿ. ಯಾಕಂದ್ರೆ ಪಕ್ಷ ಸಂಘಟನೆ ಮಾಡಬೇಕು. ಮುಂದೆ 2028 ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಂದು ಏನು ಜವಾಬ್ದಾರಿ ಕೊಟ್ಟಿದಾರ ಕುಮಾರಣ್ಣ, ಅದಕ್ಕೆ ಕೋಲಾರ ಜಿಲ್ಲೆಯಲ್ಲಿ ನೀವು ನಡೀರಿ, ನಿಮ್ಮ ಹಿಂದೆ ನಾವು ಇಡ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.